ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಲಾಸ್ಟ್ ಬೆಂಚರ್ ಕಾರ್ನರ್ಗೆ ಸ್ವಾಗತ. ಈಗಾಗಲೇ ನೀವು SSLC ಫಲಿತಾಂಶದ ನಿರೀಕ್ಷೆಯಲ್ಲಿರ್ತಕ್ಕಂಥ ಮಕ್ಕಳು ಇನ್ನೇನು ಫಲಿತಾಂಶ ಬಂದ ತಕ್ಷಣ ಏನು ಮಾಡಬೇಕು ಅನ್ನೋಂಥ ಗೊಂದಲದಲ್ಲಿರ್ತಕ್ಕಂಥ ಒಂದು ಗುಂಪು, ಈಗಾಗಲೇ SSLC ಪರೀಕ್ಷೆಯಲ್ಲಿ ನನಗೆ ಉತ್ತಮ ಅಂಕಗಳು ಬರ್ತಾವೆ ಅನ್ನೋಂಥ ನಿರೀಕ್ಷೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಇನ್ನೊಂದು ಗುಂಪು. ಆ ಗುಂಪು ನಾನು ಏನು ಕಲಿಬೇಕು, ಯಾವುದನ್ನು ಅಡ್ಮಿಷನ್ ಮಾಡಬೇಕು, ಮುಂದಿನ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಭಾಳ ಕಾತುರತೆಯಿಂದ ಕಾಯ್ತಕ್ಕಂಥದ್ದು. ಇನ್ನು ಕೆಲವು ಜನ ನಮ್ಮ ಸ್ನೇಹಿತರು ಏನು ಹಚ್ತಾರೋ ಅಥವಾ ಯಾವ ಕೋರ್ಸಿಗೆ ಹೋಗ್ತಾರೋ ನಾವು ಹೋಗಬೇಕು ಅನ್ನುವಂಥದ್ದು ಒಂದು ಗುಂಪಾದರೆ, ಇನ್ನು ಕೆಲವೊಂದಿಷ್ಟು ಜನ ಯಾವುದನ್ನೂ ತಲೆ ಕೆಡಿಸ್ಕೊಳ್ಳಾರ್ದೆ ಪಾಲಕರ ಮೇಲೇ ಬಿಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಗುಂಪು. ಹೀಗೆ ಸಾಮಾನ್ಯವಾಗಿ ಒಂದಿಷ್ಟು ವಿಚಾರಗಳು ನಮ್ಮ ತಲೆಗೆ ಬಂದಿರ್ತವೆ. ನಾವು ಏನು ಮಾಡಬೇಕು, ಏನು ಕಲಿಬೇಕು ಅಂತಂದಾಗ ಒಂದು 3 ದಾರಿಗಳನ್ನು ನಾವು ಕಂಡುಕೊಳ್ತಕ್ಕಂಥ ಸ್ಥಿತಿ ಇದು. ಒಂದು, ಸ್ನೇಹಿತರು ಯಾವ ಕೋರ್ಸಿಗೆ ಹೋಗ್ತಾರೋ ನಾವು ಅಲ್ಲಿಗೆ ಹೋಗಬೇಕು ಅನ್ನುವಂಥದ್ದು. ಎರಡನೇದ್ದು, ಏನಾದರೂ ಆಗಲಿ ಪಾಸ್ ಆದರೆ ಸಾಕು, ಯಾವುದಾದ್ರೂ ಕಲಿತ್ರೆ ಆಯಿತು, ರಿಸಲ್ಟ್ ಬಂದ ಮೇಲೆ ನೋಡಿದರೆ ಆಯಿತು ಅನ್ನುವಂಥದ್ದು ಇನ್ನೊಂದು ಗುಂಪು. ಹಾಗೂ ಮೂರನೇ ಗುಂಪು ಯಾವುದಪ್ಪ ಅಂತಂದರೆ, ಪಾಲಕರ ಅಥವಾ ಯಾವುದೇ ಶಿಕ್ಷಕರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದಿನ ಭವಿಷ್ಯವನ್ನು ಆರಿಸ್ಕೊಳ್ಳಿಕ್ಕೆ ರೆಡಿಯಾಗಿರ್ತಕ್ಕಂಥ, ಈಗಾಗಲೇ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳದೊಂದು ಗುಂಪು. ಮಕ್ಕಳೇ, ಏನೇ ಇರಲಿ, ನಾಳಿನ ಭವಿಷ್ಯ ನಿಮ್ಗೆ ಒಂದು ದೊಡ್ಡ ದ್ವಾರ ಬಾಗಿಲನ್ನು ತೆಗೆದಿರ್ತಕ್ಕಂಥದ್ದಿಲ್ಲಿ. ಯಾಕೆಂದರೆ ನೀವು ಎಂಟ್ರಿ ಆಗ್ತಕ್ಕಂಥ ಬಾಗಿಲು ಹೇಗಿರ್ತದೆ ಅಂತಂದರೆ, ಮುಂದಿನ ನಿಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ನಮ್ಮ ಹೆತ್ತವರನ್ನು, ಸಮಾಜವನ್ನು ಅತ್ಯಂತ ಒಂದು ಉನ್ನತ ಮಟ್ಟಕ್ಕೆ ಒಂದು ಗೌರವವನ್ನು ನೀಡ್ತಕ್ಕಂಥ ಸಮಾಜದಲ್ಲಿ ನಾವು ಬದುಕಬೇಕು ಅನ್ನುವಂಥ ಭಾವನೆಗಳ ಒಂದು ದೊಡ್ಡ ಮಹಲ್ನೆಲ್ಲ ಎಂಟ್ರಿ ಆಗ್ತಕ್ಕಂಥದ್ದು. ಈಗ ಅದಕ್ಕೆ ಈ ಎಂಟ್ರಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅದ. ಯಾಕೆ ಅಂತಂದ್ರೆ, ನಾವು ಎಂಟ್ರಿ ಆದೀವಿ ಅಂತಂದರೆ ಅಲ್ಲಿ ನಮ್ಮ ಜೀವನ ರೂಪಿಸಬೇಕೇ ಹೊರತಾಗಿ ಜೀವನ ಸರ್ವನಾಶ ಆಗಬಾರ್ದು. ಅದಕ್ಕೆ ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಯಾವುದೇ ಕೋರ್ಸನ್ನು ತೆಗೆದುಕೊಳ್ಳಿಕ್ಕೆ ಡಿಸೈಡ್ ಮಾಡಿದರೂ ಸಹ ಮೊದಲು ನೀವು ಒಂದು 3 ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಮೊದಲದ್ದೇನು ಅಂತಂದರೆ, ನಾನು ಯಾವ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಾನು ಏಬಲ್ ಇದ್ದೀನಿ, ನನಗೆ ಅರ್ಹತೆ ಅದ, ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ನಾನು ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯದ ಅನ್ನೋದನ್ನು ವಿಚಾರ ಮಾಡಬೇಕು. ಎರಡನೇದ್ದೇನಪ್ಪ ಅಂತಂದರೆ, ಯಾರೋ ಒಬ್ಬರು ಸ್ನೇಹಿತರು ಯಾವುದೋ ಕೋರ್ಸ್ ಮಾಡಲಿಕ್ಕೆ ಹೊರಟಿದಾರ ಅಂದ್ಕೊಂಡ ನೀವು ನಿಮ್ಮ ಅರ್ಹತೆಗೆ ಮೀರಿ ಅಥವಾ ನಿಮ್ಮ ಅರ್ಹತೆ ಇನ್ನೂ ಹೆಚ್ಚಿದ್ದು ಕಡಿಮೆ ಕಡೆಗೆ ಹೋಗ್ತಕ್ಕಂಥದ್ದನ್ನು ಕೂಡ ನಾವು ಮಾಡಬಾರ್ದು. ಮೂರನೇದ್ದೇನು ಅಂತಂದರೆ, ನಮ್ಮ ಪಾಲಕರ ಒಂದು ಆರ್ಥಿಕ ಸ್ಥಿತಿಯನ್ನು ಕೂಡ ನಾವು ಗಮನದಲ್ಲಿರಿಸ್ಕೊಳ್ಬೇಕಾಗ್ತದೆ. ಯಾಕೆ ಅಂತಂದರೆ, ನಾವು ಅತ್ಯಂತ ಬಡತನದಲ್ಲಿದ್ದೀವಿ, ನಮಗೆ ಸದ್ಯ ಯಾವುದಾದ್ರೂ ಒಂದು ನೌಕರಿ ಬಹಳ ಅರ್ಜೆಂಟ್ ಆಗಿದೆ, ನಮ್ಮ ಕುಟುಂಬವನ್ನು ಲೀಡ್ ಮಾಡಲಿಕ್ಕೆ ಅಥವಾ ನನ್ನ ಕುಟುಂಬಕ್ಕೆ ನಾನು ಸಪೋರ್ಟ್ ಆಗಬೇಕಾದಾಗ ಕೆಲವೊಂದಿಷ್ಟು ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಅಥವಾ ನಮ್ಮ ಪೇರೆಂಟ್ಸ್ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಆರ್ಥಿಕವಾಗಿ ಸಬಲರಾಗಿದ್ದೀವಿ ಅಂತಂದಾಗ ಸಾಕಷ್ಟು ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ಒಳ್ಳೆಯ ಹುದ್ದೆಯನ್ನು ಪಡ್ಕೊಂಡು ಈ ಸಮಾಜ ಸೇವೆ ಮಾಡಲಿಕ್ಕೆ, ದೇಶ ಸೇವೆ ಮಾಡಲಿಕ್ಕೆ ನನ್ನಿಂದ ಆಗ್ತದ ಅನ್ನುವಂಥದ್ದಿದ್ದಾಗ ಈ 3 ಕೆಟಗರಿ ವಿದ್ಯಾರ್ಥಿಗಳು ವಿಚಾರ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡ್ತಕ್ಕಂಥದ್ದು ಅಷ್ಟೇ ಅವಶ್ಯ. ಅದಕ್ಕೆ ಏನೇ ಇರಲಿ, ವಿವೇಕಾನಂದರು ಹೇಳುವಂತೆ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸು, ಗೆದ್ದರೆ ಮುಂದೆ ಸಾಗುವೆ, ಸೋತರೆ ಒಳ್ಳೆಯ ಪಾಠ ಕಲಿಯುವೆ. ಈ ಹೇಳಿಕೆಯೂ ಕೂಡ ಅಷ್ಟೇ ಮಹತ್ವದ್ದು. ಯಾಕೆಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಕಷ್ಟದಲ್ಲಿ ಬೆಳೆದು ಕಷ್ಟದಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಉನ್ನತ ಹುದ್ದೆಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಪ್ರತಿನಿತ್ಯ ನಾವು ಮಾಧ್ಯಮಗಳ ಮೂಲಕ ಕೇಳ್ತಾನೆ ಇರ್ತೀವಿ. IAS ಪಾಸ್ ಆಗಿದ್ದಾರೆ, KS ಪಾಸ್ ಆಗಿದ್ದಾರೆ, ಒಳ್ಳೆಯ ಸ್ಯಾಲ್ರಿ ಪಡ್ಕೊಳ್ತಕ್ಕಂಥ ಇಂಜಿನಿಯರ್ಸ್ ಆಗಿದ್ದಾರೆ, ಅದ್ಭುತವಾಗಿ ಕೃಷಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ರೈತರು ಕೂಡ ಎಜುಕೇಟೆಡ್ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದು ಏನೇ ಇರಲಿ, ಆದರೆ ನಾವು ಮುಂದಿನ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕಾದಾಗ ನಮಗೆ ಒಂದು ಗಮನದಲ್ಲಿರಲಿ, ನಾವು ಕುರುಡರಾಗಿ ಯಾರನ್ನೋ ಬೆನ್ನತ್ಕೊಂಡು ಏನೋ ಮಾಡಬೇಕು ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದು ಒದಗಬಾರ್ದು. ಯಾಕೆ ಅಂತಂದರೆ, ನಮ್ಮ ಇಡ್ತಕ್ಕಂಥ ಹೆಜ್ಜೆ ನಾಳಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಿರೋದ್ರಿಂದ, ನಮ್ಮ ಭವಿಷ್ಯ ಉಜ್ವಲವಾಗಲಿಕ್ಕೆ ಅದು ಕಾರಣೀಭೂತ ಆಗಿರೋದ್ರಿಂದ ನಾವು ಇಡೋ ಹೆಜ್ಜೆ ಅತ್ಯಂತ ದಿಟ್ಟತನದಿಂದಿರಬೇಕು, ನಾಳೆ ನಮಗೆ ಅನುಕೂಲಕಾರಿ ಆಗುವಂಥದ್ದಾಗಿರಬೇಕು. ಅದಕ್ಕೆ ನಾನು ಸೋತೀನಿ ಅಥವಾ ನನ್ನಿಂದ ಆಗೋದಿಲ್ಲ ಅನ್ನುವಂಥದ್ದಿದ್ದರೆ APJ ಅವರ ಮಾತನ್ನು ನೆನಪಿಟ್ಟುಕೊಳ್ಳಿ. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಷ್ಟ ಅಥವಾ ನನ್ನಲ್ಲಿರ್ತಕ್ಕಂಥ ದಡ್ಡತನ ಇವೆಲ್ಲ ಮೌಢ್ಯವನ್ನು ನಾವು ತೊಲಗಿಸಬೇಕು.
ಸಾಧನೆಗೆ ಒಂದೇ ಒಂದು ಬೇಕಾಗಿರ್ತಕ್ಕಂಥದ್ದು ಛಲ, ಪರಿಶ್ರಮ. ಅದು ನಿಮ್ಮಲ್ಲಿದ್ದರೆ ಯಾವುದನ್ನು ಕೂಡ, ಯಾವ ಕೋರ್ಸ್ ತೆಗೆದುಕೊಂಡರೂ ಕೂಡ ನೀವು ಸಾಧಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಹೆಜ್ಜೆಯನ್ನು ಇಡಬೇಕಾದಾಗ, ಯಾಕಂದರೆ ನಮ್ಮ ಜೀವನದ ಒಂದು ಮಹತ್ವದ ಘಟ್ಟಕ್ಕೆ ನಾವು ಹೊರಡ್ತಾ ಇದ್ದೀವಿ. ಇದುವರೆಗೆ ಯೂನಿಫಾರ್ಮ್ ಹಾಕ್ಕೊಂಡು ನಮ್ಮ ತಂದೆ ತಾಯಿಗಳು ನಮ್ಮನ್ನು ರೆಡಿ ಮಾಡಿ ಶಾಲೆಗೆ ಕಳಿಸಿ 10 ವರ್ಷಗಳ ಕಾಲ ಅದನ್ನೇ ಮಾಡ್ತಾ ಬಂದಿದ್ದೀವಿ ನಾವು. ಆದರೆ ಇನ್ನು ಏನದಪ್ಪ ಅಂತಂದರೆ, ನೀವು ಸ್ವ ಇಚ್ಛೆಯಿಂದ ಏನನ್ನು ಆಯ್ಕೆ ಮಾಡ್ಕೋಬೇಕಂದಿರೋ, ಈ ಭವ್ಯ ಭಾರತಕ್ಕೆ ನಿಮ್ಮಿಂದ ಏನು ಕೊಡುಗೆ ನೀಡಬೇಕು ಅಂದ್ಕೊಂಡಿರೋ ಅದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಇದು. ಅದಕ್ಕೆ ನಮಗೆ ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸ್ತಕ್ಕಂಥದ್ದು, ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸ್ತಕ್ಕಂಥ ಸಂದರ್ಭ ಇದು. ಅದಕ್ಕೆ ವಿದ್ಯಾರ್ಥಿಗಳೇ, ಇಲ್ಲಿ ವಿಚಲಿತರಾಗದೆ ನೀವೇನು ನಿಮ್ಮ ಸ್ಟ್ರೆಂಗ್ತ್ ಅದನೋ ಅಥವಾ ಸ್ಟ್ರೆಂಗ್ತ್ ಸ್ವಲ್ಪ ಕಡಿಮೆ ಇದ್ದರೂ ಸಹ ನೀವು ಅದನ್ನು ನಿಭಾಯಿಸ್ಕೊಳ್ಳಿಕ್ಕೆ ನಿಮ್ಮನ್ನು ಚಾರ್ಜ್ ಮಾಡ್ಕೊಳ್ತಕ್ಕಂಥ ಸಂದರ್ಭ ಇದು. ಯಾಕೆ ನನ್ನಿಂದ ಆಗೋದಿಲ್ಲ, ನಾನು ಕೂಡ ಮಾಡ್ತೀನಿ, ನನ್ನಲ್ಲೂ ಕೂಡ ಎಬಿಲಿಟಿ ಅದ, ನಾನು ಬದಲಾಗ್ತೀನಿ ಅನ್ನುವಂಥದ್ದನ್ನು ಇಟ್ಕೊಂಡು ಪರಿಶ್ರಮ ಹಾಕಿದರೆ ಯಾವುದೂ ಕೂಡ ಅಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಪಾಲಕರಾಗಿರ್ತಕ್ಕಂಥವರು ಅಷ್ಟೇ. ಸೊ ನಿಮ್ಮ ಮಕ್ಕಳು SSLCವರೆಗೆ ಯಾವ ಒಂದು ಹಂತಕ್ಕದಾರು ಅನ್ನುವಂಥದ್ದನ್ನು ಕೆಲವು ಬಾರಿ ನಾವು ಅರಿತುಕೊಳ್ಳಾರ್ದೆ, ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನೂ ಕೂಡ ನಾವು ಭೇಟಿ ಆಗಲಾರ್ದೆ, ನಾವು ಕುರುಡರಾಗಿದ್ದುಕೊಂಡೇ ಮಕ್ಕಳನ್ನು ಯಾರ ಜೊತೆಗೂ ಅವ್ರು ಏನು ಮಾಡ್ತಾರೋ ನೀನು ಅದನ್ನೇ ಮಾಡು, ಯಾರು ಏನು ಹೇಳ್ತಾರೋ ಅದನ್ನೇ ಮಾಡು. ಕೆಲವು ಬಾರಿ ಏನಾಗಿರ್ತವ ಅಂತಂದರೆ, ಯಾವುದೋ ಒಂದು ಉದ್ದೇಶ, ಸದುದ್ದೇಶ ಇರ್ಬೋದು ಅಥವಾ ದುರುದ್ದೇಶ ಇರ್ಬೋದು, ಯಾವುದೋ ಒಂದು ನಮ್ಗೆ ಮಿಸ್ಗೈಡ್ ಆದಾಗ ಆ ಹುಡುಗನ ಅಥವಾ ವಿದ್ಯಾರ್ಥಿಯ ಭವಿಷ್ಯ ಇಲ್ಲಿ ನಾಶ ಆಗಿ ಹೋಗ್ತಕ್ಕಂಥ ಸಂದರ್ಭ ಇರ್ತದೆ ಪಾಲಕರೇ. ಅದಕ್ಕಾಗಿ ನಿಮ್ಮ ವಿದ್ಯಾರ್ಥಿಯ ಎಬಿಲಿಟಿ ಏನದನೋ ಆ ವಿದ್ಯಾರ್ಥಿಯ ಶಿಕ್ಷಕರನ್ನು ಭೇಟಿಯಾಗ್ರಿ, ಅಥವಾ ನೀವೇ ಖುದ್ದಾಗಿ ಮಗುವಿನ ಒಂದು ಎಬಿಲಿಟಿ ಏನದನ್ನು ಪರಿಶೀಲಿಸಿ. ನಿಮಗೆ ಗೊತ್ತಾಗದೆ ಹೋದ್ರೆ ಯಾರೋ ಉಳ್ಳವರನ್ನು ಅಥವಾ ಒಳ್ಳೆಯ ಒಂದು ಪೊಸಿಷನ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಜ್ಞಾನವಂತರನ್ನು ಭೇಟಿಯಾಗಿ ಆ ಮಗುವಿನ ಅಭಿರುಚಿ ಕೇಳಿಕೊಂಡು ಆತನ ಭವಿಷ್ಯ ರೂಪಿಸಲಿಕ್ಕೆ ಮಾರ್ಗದರ್ಶನ ತೆಗೆದುಕೊಳ್ಳೋದು ಒಳ್ಳೆಯದು ಅನ್ನುವಂಥದ್ದು. ಅದಕ್ಕೆ ಇದಕ್ಕೆ ಹೆದರಬೇಕಾಗಿರ್ತಕ್ಕಂಥದ್ದಿಲ್ಲ. ಕೆಲವು ಜನ ಪಾಲಕರು ಅನಕ್ಷರಸ್ಥಿರ್ತೀರಿ, ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ಇಲ್ಲೊಂದು ಹೇಳಿಕೆಯನ್ನು ನಾವು ನೆನಪು ಮಾಡ್ಕೋಬೋದು. ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ನೋಡಿರಿ ಎಂಥ ಅದ್ಭುತ ಹೇಳಿಕೆ ಇದು. ಅಂದರೆ ನಾವು ತಂದೆ ತಾಯಿಗಳಾಗಿ ಕಷ್ಟಪಡ್ತಾ ನಮ್ಮ ಮಕ್ಕಳ ಆ ರೀತಿ ಆಗಬಾರ್ದು, ಅವ್ರ ಭವಿಷ್ಯ ಉಜ್ವಲ ಆಗಲಿ ಅನ್ನುವಂಥ ಕನಸನ್ನು ನಾವು ಇಟ್ಕೊಂಡಿರ್ತೀವಿ. ಆ ಕಾರಣಕ್ಕಾಗಿ ಮಕ್ಕಳನ್ನು ಸುಮ್ಮನೆ ಯಾವುದೋ ಒಂದು ಕೋರ್ಸಿಗೆ ಹೋಗಿ ಹಚ್ಚಿ ಅವರನ್ನು ಮುಂದಿನ ದಾರಿ ಕಾಣದಂತೆ ನಾವು ಮಾಡ್ತಕ್ಕಂಥದ್ದು ಸರಿಯಲ್ಲ. ಸರಿಯಾದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ನಿಮ್ಮ ರಿಲೇಷನ್ದಲ್ಲೋ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲೋ ಯಾರಾದರೂ ಒಳ್ಳೆಯವರು ಇದ್ದೇ ಇರ್ತಾರೆ, ಅಂಥವ್ರನ್ನ ಭೇಟಿಯಾಗ್ರಿ. ಮಗುವಿನ ಅಭಿರುಚಿಯನ್ನು ಅರ್ಥ ಮಾಡ್ಕೊಳ್ಳಿ. ಏನು ಅಡ್ಮಿಷನ್ ಮಾಡಿದರೆ ಯಾವುದು ಸೂಕ್ತ, ಆತನ ಭವಿಷ್ಯ ನಿರ್ಮಾಣ ಮಾಡೋಕ್ಕೆ ಏನು ಅನುಕೂಲ ಆಗ್ತದೆ, ನಮ್ಮಿಂದ ಅದನ್ನು ಕಲಿಸಲಿಕ್ಕೆ ಸಾಧ್ಯವೇ ಇಲ್ಲವೋ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡಿಕೊಂಡು ಆ ಮಗುವಿಗೆ ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಿಲ್ಲಿ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ನಾವಿಲ್ಲಿ ಆಯ್ಕೆ ಮಾಡ್ತಕ್ಕಂಥ ದಾರಿಗಳು ಹೇಗಿರಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿಬಿಡ್ತೀನಿ ನಾನಿಲ್ಲಿ. ಅಂದರೆ ನಮ್ಮ ಮನೆಯ ಪರಿಸ್ಥಿತಿ, ನಮ್ಮ ಪಾಲಕರ ಪರಿಸ್ಥಿತಿ, ಆಮೇಲೆ ನನ್ನ ಅರ್ಹತೆ, ಈ 3 ವಿಚಾರಗಳನ್ನು ಇಟ್ಕೊಂಡು ನಾವು ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಸಾಕಷ್ಟು ವಿದ್ಯಾರ್ಥಿಗಳು ಬೇಗನೆ ನೌಕರಿ ಹಿಡಿಬೇಕು ಅನ್ನುವಂಥ ಆತುರದಲ್ಲಿರ್ತೀರಿ. ಆದರೆ SLC ಮುಗಿದ ತಕ್ಷಣ ಯಾರೂ ಕೂಡ ನಮಗೆ ಸರ್ಕಾರಿ ನೌಕರಿಗಳನ್ನಾಗಲಿ ಅಥವಾ ಪ್ರೈವೇಟ್ ಕಂಪ್ನಿಗಳಲ್ಲಿ ನೌಕರಿಗಳು ಒಳ್ಳೆಯ ಒಂದು ಸಂಬಳವನ್ನು ಕೊಡ್ತಕ್ಕಂಥ ನೌಕರಿಗಳು ಸಿಗೋದಿಲ್ಲ. ಅದಕ್ಕಾಗಿ ಸೆಕೆಂಡ್ PU ಆಗಲೇಬೇಕು, 18 ವರ್ಷ ಆಗಲೇಬೇಕು. ನೀವೆಲ್ಲರೂ ಈಗ 18 ವರ್ಷ ಆಯಿತು ಅಂತಂದರೆ ಓಟ್ ಹಾಕಲಿಕ್ಕೆ ನಿಮಗೆ ಪವರ್ ಬರ್ತೈತಿ ಅಂತಂದರೆ, ಒಂದು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡಲಿಕ್ಕೆ ನೀವು ಏಬಲ್ ಅದಿರಿ ಅಂತಂದ್ರೆ ನಿಮ್ಮ ಜೀವನ ರೂಪಿಸ್ಕೊಳ್ಳಿಕ್ಕೆ ನೀವು ಕೂಡ ಏಬಲ್ ಆಗ್ತೀರಿ. ಅದಕ್ಕೆ ಸೆಕೆಂಡ್ PU ಆಯ್ಕೆ ಮಾಡ್ಕೋಬೇಕಾದಾಗ ನೀವು ಜಾಣರಾಗಿದ್ದೀರಿ, ನಿಮ್ದು ಇಂಗ್ಲೀಷ್, ಮ್ಯಾಥಮೆಟಿಕ್ಸ, ಸೈನ್ಸ ಒಳ್ಳೆಯದದ ಅಂತಂದರೆ ನೀವು ವಿಜ್ಞಾನವನ್ನು ಆಯ್ಕೆ ಮಾಡಿಕೊಡ್ರಿ. ಇಲ್ಲದೇ ಹೋದರೆ ನನಗೆ ಕಲಾ ವಿಭಾಗದಲ್ಲಿ ಅಥವಾ ಆರ್ಟ್ಸಲ್ಲಿ ನನಗೆ ಇಂಟ್ರೆಸ್ಟ್ ಇದ್ದರೆ ಆರ್ಟ್ಸ್ ತೊಗೊಳ್ರಿ, ಕಾಮರ್ಸ್ ಇಂಟ್ರೆಸ್ಟ್ ಇದ್ದರೆ ಕಾಮರ್ಸ್ ತೊಗೊಳ್ಳಿ. ಯಾವುದು ಇಂಟ್ರೆಸ್ಟ್ ಅದನ್ನು ತೆಗೆದುಕೊಂಡು ಒಳ್ಳೆಯ ತೆರನಾಗಿ ಸ್ಟಡಿ ಮಾಡ್ಕೊಂಡ್ಮೇಲೆ PUC ಮೇಲೆ ಸಾಕಷ್ಟು ಪೋಸ್ಟಿಂಗ್ಗಳನ್ನು ಕರಿತಕ್ಕಂಥದ್ದನ್ನು ನಾವು ಕಾಣ್ತೀವಿ. PUC ಮೇಲೆ ನೀವು ಅಂದರೆ ಈಗಿರ್ತಾನೆ ನೀವು ಒಂದು ಎಕ್ಸಾಮ್ ತಯಾರಿ ಆಗಿರಬೇಕು. ಎಕ್ಸಾಮ್ ತಯಾರಿ ಅಂತಂದರೆ ನೀವು ಈ ಕೋರ್ಸ್ಗಳನ್ನ PUCಯನ್ನು ಮುಗಿಸ್ತೀರ, ಅದರೊಳಗೆ 2 ಮಾತಿಲ್ಲ. ಅದ್ರ ಜೊತೆಗೆ ಬೇಗನೆ ನಾವು ಜೀವನದಲ್ಲಿ ಸೆಟ್ಲ್ ಆಗಬೇಕು, ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅನ್ನುವಂಥ ವಿಚಾರಗಳು ನಿಮ್ಮಲ್ಲಿ ಬಂದಾಗ, ಸೊ ಅದ್ರ ಬಗ್ಗೆನೇ ಆಸಕ್ತಿಯನ್ನು ಇಟ್ಕೊಂಡು ಪ್ರತಿನಿತ್ಯ ದಿನಪತ್ರಿಕೆಯನ್ನು ಅಥವಾ ಮಂತ್ಲಿ ಮ್ಯಾಗ್ಝಿನ್ಗಳನ್ನು, ಕೆಲವೊಂದಿಷ್ಟು ಒಳ್ಳೆಯ ಯೂಟ್ಯೂಬ್ನಲ್ಲೂ ಕೂಡ
ಚಾನಲ್ಗಳದಾವ ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡ್ತಕ್ಕಂಥದ್ದು. ಅವುಗಳನ್ನು ನೋಡ್ತಾ ಹೋದ್ರಿ ಅಂತಂದ್ರೆ, ಓದ್ತಾ ಹೋದ್ರಿ ಅಂತಂದ್ರೆ, ಸೆಕೆಂಡ್ PUC ಅಂದರೆ ನಿಮ್ಮದು 18 ವರ್ಷ ಮುಗಿಯುವಷ್ಟರಲ್ಲೇ ನೀವು ಉತ್ತಮ ಭವಿಷ್ಯವನ್ನು ಕಾಣಲಿಕ್ಕೆ ಸಾಧ್ಯದ. ಸಾಕಷ್ಟು ನೌಕರಿಗಳು ನಿಮ್ಮನ್ನು ಅರಿಸಿ ಕೂತಿರ್ತವೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಂದರೆ ನೀವು ಇಲ್ಲಿ ಪಡ್ಕೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಅಲ್ಲಿ ಮ್ಯಾಟ್ರ್ ಆಗೋದಿಲ್ಲ, ಆದರೆ ಪರ್ಸೆಂಟೇಜ್ ಬೇಕು ಅಂದರೆ ಇದರ ಅರ್ಥ ಏನು, ಆ ಪುಸ್ತಕವನ್ನು ಸರಿಯಾಗಿ ನೀವು ಅರ್ಜಿಸ್ಕೊಂಡಿರಬೇಕು ಅನ್ನುವಂಥ ವಿಚಾರ ನಂದು. ಅದಕ್ಕಾಗಿ ಯಾವುದನ್ನು ಓದಿದರೂ ಸಹ ಭಾಳ ಅಚ್ಚುಕಟ್ಟಾಗಿ ಓದ್ರಿ, ಅದನ್ನು ನಾಲೆಜ್ ಮಾಡ್ಕೊಳ್ಳಿ. ಆಮೇಲೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಯಾವುದೇ ಅಪಾಯಿಂಟ್ಮೆಂಟ್ ಪರೀಕ್ಷೆಗಳೇನದಾವು ಇವತ್ತೆಲ್ಲದಕ್ಕೂ ಕಂಪಲ್ಸರಿ ಆಗಿದಾವೆ. ಯಾವುದೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರೋದಿಲ್ಲ. ಎಲ್ಲಕ್ಕೂ ಕೂಡ ನಾವು CET ಬರೀಬೇಕಾಗಿರೋದ್ರಿಂದ ಈ ಜನರಲ್ ನಾಲೆಜ್ ಆಗಿರ್ಬೋದು, ನಮ್ಮ ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಕಂಪ್ಯೂಟರ್ ನಾಲೆಜ್ ಆಗಿರ್ಬೋದು, ದೀಸ್ ಆರ್ ವೆರಿ ನೆಸಸರಿ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ನಿಮ್ಮ ಅಭ್ಯಾಸದೊಂದಿಗೆ ಇವುಗಳನ್ನೂ ಕೂಡ ಈಗಿಂದಲೇ ನಾವು ಮಾಡ್ತಾ ಹೋದೀವಿ ಅಂದ್ರೆ ಬೇಗನೆ ಜಾಬ್ ಹಿಡಿಬೇಕು, ನಮ್ಮ ತಂದೆ ತಾಯಿಗೆ ನಾವು ಸಹಾಯಕಾರಿಯಾಗಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸೂಚನೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ, ಸುಮ್ಮನೆ ನಂದು ಪಾಸ್ ಆಗ್ಯದ, ನಾನೂ ಹೋಗಲಿ, ನಾನೂ ಕಾಲೇಜ್ಗೆ ಹೋಗ್ತೀನಿ, 2 ವರ್ಷ ಏನೋ ಹಳ್ಳಿಯಿಂದ ಪಟ್ಟಣಕ್ಕೆ ಅಡ್ಡಾಡಿ ನಾವು ಮಜಾ ಮಾಡೋಣ ಅನ್ನೋಂಥ ವಿದ್ಯಾರ್ಥಿಗಳು ದಯಮಾಡಿ ನಿಮ್ಮ ತಲೆಯೊಳಗೆ ಅದಿತ್ತಂದ್ರೆ ತೆಗೆದುಬಿಡಿ. ಯಾಕಂದರೆ ಬರುವಂಥ ದಿನಗಳು ತುಂಬ ಕಠಿಣದವ. ನಿಮ್ಮ ತಂದೆ ತಾಯಿಗಳನ್ನು ಒಂದು ಸಾರಿ ನೋಡಿ, ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಶಾಲೆಗೆ ಇದುವರೆಗೂ ಕಳಿಸಿಕೊಟ್ಟಿದ್ದಾರೆ. ಇನ್ನಾದರೂ ಅವರನ್ನು ನಾವು ಒಳ್ಳೆಯ ಥರದಿಂದ ನೋಡ್ಕೊಳ್ಬೇಕು ಅನ್ನುವಂಥ ಭಾವನೆ ನಮ್ಮಲ್ಲಿ ಬರಬೇಕಾಗ್ತದೆ. ಅದಕ್ಕಾಗಿ ನೀವು ನೆನಪಿಟ್ಕೋಬೇಕಿಲ್ಲಿ, ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕಥೆ ಇರುತ್ತದೆ. ಹಾಗೆಯೇ ಆ ನೋವಿನ ಕಥೆಗೂ ಯಶಸ್ವಿ ಅಂತ್ಯವಿರುತ್ತದೆ. ಆದ್ದರಿಂದ ನೋವನ್ನೂ ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಅಂತ. ಅಂದರೆ ತಂದೆ ತಾಯಿಗಳ ನೋವನ್ನು ನೋಡಿ, ಅವರ ಕಷ್ಟವನ್ನು ನೋಡಿ, ಅವರ ಪರಿಶ್ರಮವನ್ನು ನೋಡಿ, ನಾಳಿನ ಬದುಕು ಅವರ ಒಂದು ಒಳ್ಳೆಯ ಜೀವನಕ್ಕೆ ಅಂದರೆ ವೃದ್ಧಾಪ್ಯದಲ್ಲಿ ಒಂದು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ನಿಮ್ಮ ಒಂದು ಅಭ್ಯುದಯ ಅದಕ್ಕೆ ಸಹಾಯಕಾರಿಯಾಗಬೇಕು ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರಲಿ ಅನ್ನುವಂಥದ್ದು. ಅದಕ್ಕೆ ಟೈಮ್ ಪಾಸಿಗಾಗಿ ನಾನು ಕಾಲೇಜ್ಗೆ ಹೋಗ್ತೀನಿ ಅಂದರೆ ದಯಮಾಡಿ ಅಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಯಾವ ವ್ಯಕ್ತಿಯಲ್ಲಿ ಎಂಥ ಸಾಧನೆ ಆಗ್ತದೆ ಅನ್ನುವಂಥದ್ದು ಅಥವಾ ಎಂಥ ಛಲ ಇರ್ತದನೋ, ಮಾಡಲೇಬೇಕು ಅನ್ನುವಂಥ ವಿದ್ಯಾರ್ಥಿಯ ಹಠ ಇರ್ತದನೋ, ಆತ ಏನು ಬೇಕಾದರೂ ಸಾಧಿಸ್ಲಿಕ್ಕೆ ಸಾಧ್ಯ. ಅಂಥವು ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಮ್ಮ ನಿತ್ಯ ನಾವು ಕಾಣ್ತಾ ಇರ್ತೀವಿ. ಸೊ ಇಲ್ಲಿ ಅದಕ್ಕಾಗಿ ನಾವು ಸೋಲಿನ ಭಯ ಇರಬಾರ್ದು. ಏನಿದು ಹೀಗೆ ಸುಮ್ಮನೆ ಟೈಮ್ ಪಾಸ್ ಮಾಡಿದರೆ ಆಯಿತು ಅನ್ನುವಂಥ ಮನಸ್ಥಿತಿ ಇದ್ದರೆ ದಯಮಾಡಿ ಅದನ್ನು ನೀವು ಬದಲಿಸ್ಕೊಂಡು ನೀವು ಕೂಡ ಬದಲಾಗಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳೇನಪ್ಪ ಅಂದರೆ, ಸಂಪೂರ್ಣವಾಗಿ ನಾವು ಪೇರೆಂಟ್ಸ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಒಳ್ಳೆಯ ಒಂದು ಅವೇರ್ನೆಸ್ ಹೊಂದಿರತಕ್ಕಂಥ ಪೇರೆಂಟ್ಸ್ಗಳಿರ್ತಾರೆ. ನಿಮ್ಮ ಭವಿಷ್ಯ ಹೀಗೆ ಆಗಬೇಕು ಅನ್ನುವಂಥ ವಿಚಾರಗಳು ಅವರಲ್ಲಿ ಇರ್ತವೆ. ನೀವು ಕೂಡ ಅದಕ್ಕೆ ಪೂರಕ ಆಗಿದ್ದಾಗ ಒಳ್ಳೆಯದು ಹಾಗೇ ಆಗ್ತದೆ. ಧೈರ್ಯವನ್ನು ತೆಗೆದುಕೊಂಡು ಭಯ ಬಿಟ್ಟು ಮುನ್ನುಗ್ಗಿದ್ರೆ ನೀವು ನಿಮ್ಮ ತಂದೆ ತಾಯಿಗಳ ಕನಸನ್ನು ಈಡೇರಿಸ್ಬೋದು. ಇಲ್ಲಿ ಕೆಲವು ಬಾರಿ ನಾವು ಎಡುತಕ್ಕಂಥ ಸಂದರ್ಭಗಳು ಕೂಡ ಇರ್ತವೆ. ಮಗು ಬಹಳ ಜಾಣ್ನಿರ್ತಾನೆ, ಎಲ್ಲ ದಿಶೆಯಲ್ಲೂ ಕೂಡ ಸಾಧನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ಅವನಲ್ಲಿರ್ತದೆ. ಆದರೆ ತಂದೆ ತಾಯಿಗಳ ಅವನ ಮೇಲೆ ವಿಶ್ವಾಸ ಇರೋದಿಲ್ಲ, ಅಥವಾ ಅವರ ಪರಿಸ್ಥಿತಿ ಇರ್ಬೋದು. ಯಾವುದೋ ಒಂದು ಅಡ್ಡಿ ಬಂದಾಗ ಒಳ್ಳೆಯ ಮಾರ್ಗದರ್ಶಕರನ್ನು ಹಿಡ್ಕೊಂಡು ಆ ಮಗುವಿನ ಭವಿಷ್ಯ ರೂಪಿಸಲಿಕ್ಕೆ ನೀವು ಮುಂದಾಗಬೇಕು ಅನ್ನುವಂಥ ಒಂದು ವಿನಂತಿ ನನ್ನದು. ಹಾಗೆಯೇ ಕೆಲವೊಂದಿಷ್ಟು ಪಾಲಕರು ಭಾಳ ಅನುಕೂಲಸ್ಥರಿರ್ತೀರಿ. ನಿಮ್ಮ ಮಕ್ಕಳ ಒಂದು ಎಬಿಲಿಟಿ ಏನದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸಾಕಷ್ಟು ಹಣ ಇದ್ದು ಮಾತ್ರಕ್ಕೆ ಎಲ್ಲವನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭ ನಿಮ್ಮ ಮಗುವಿನ ಅರ್ಹತೆ ಏನದ, ಅವನಿಗೇನಾದರೂ ಮಾಡಲಿಕ್ಕೆ ಆಗ್ತದೆ ಏನೋ ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಆ ಮಗುವಿಗೆ ಹರಾಸ್ಮೆಂಟ್ ಆಗೋ ರೀತಿ ಒಳಗಡೆ ಯಾವುದೋ ಒಂದು ಆತನಿಗೆ ಕಠಿಣ ಅನ್ನುವಂಥ ಕೋರ್ಸಿಗೆ ತೆಗೆದುಕೊಂಡು ಹೋದರೆ ಮಾನಸಿಕವಾಗಿ ಕುಗ್ಗಿ ಆ ವಿದ್ಯಾರ್ಥಿ ಮನೆಗೂ ಮತ್ತು ಸಮಾಜಕ್ಕೂ ನಿರುಪಯುಕ್ತನಾಗ್ತಕ್ಕಂಥ ಸಂದರ್ಭಗಳನ್ನು ಸಾಕಷ್ಟು ಕಂಡಿದ್ದೀವಿ. ಅದಕ್ಕಾಗಿ ಪಾಲಕರೇ, ಮಗುವಿನ ಮನಸ್ಥಿತಿ, ಮಗುವಿನ ಅರ್ಹತೆ ಏನದನೋ, ಅವನಿಂದ ಸಾಧಿಸ್ಲಿಕ್ಕೆ ಆಗ್ತದನೋ ಇಲ್ಲವೋ ಎಲ್ಲವನ್ನು ಪರಿಶೀಲಿಸಿಕೊಂಡೇ ಆತನ ಮುಂದಿನ ಭವಿಷ್ಯಕ್ಕೆ ಅವನ ಅಣಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲ ನಾವು ಇದನ್ನು ಮಾಡಲೇಬೇಕು ಅಂತಿದ್ರೆ ಮಗುವಿನ ಪೂರ್ವ ತಯಾರಿ ಒಂದು ಮಾಡಬೇಕಾಗಿರ್ತಕ್ಕಂಥದ್ದಷ್ಟೇ ಅವಶ್ಯದ. ಆ ವಿದ್ಯಾರ್ಥಿಗೆ ನೀವು ಏನು ಕಲಿಸ್ಬೇಕು ಅಂದ್ಕೊಂಡಿರೋ ಅದಕ್ಕೆ ಅದನ್ನು ಅಂತಹ ಸಂದರ್ಭ ಇದ್ದಾಗ ಪೂರ್ವ ಎಲ್ಲ ವಿಚಾರಗಳನ್ನು ಮಗುವಿನ ತಲೆಗೆ ಹಾಕಿ ಒಳ್ಳೆಯ ಒಂದು ಮಾರ್ಗದರ್ಶಕರ ಸಲಹೆಯನ್ನು ಪಡ್ಕೊಳ್ಳಿ. ಅವನಿಗೆ ಏನು ನಾವು ಫೀಡ್ ಮಾಡಿದರೆ, ಉಣಿಸಿದರೆ ಆತ ನಮಗೆ ಫಲಪ್ರದನಾಗ್ತಾನೆ ಅನ್ನೋದಂಥ ವಿಚಾರ ಮಾಡಿಕೊಂಡು ಆತನ ಮೇಲೆ ಇನ್ವೆಸ್ಟ್ ಮಾಡಿದರೆ ನೀವು ಮಾಡುವಂಥ ಇನ್ವೆಸ್ಟಿಗೂ ಲಾಸ್ ಆಗೋದಿಲ್ಲ. ಮಗುವಿನ ಭವಿಷ್ಯನೂ ಕೂಡ ಉಜ್ವಲ ಆಗ್ತೈತಿ ಅನ್ನುವಂಥದ್ದು ನಂದು ವಿಚಾರ. ಅದಕ್ಕೆ ಒಬ್ಬ ಶ್ರೇಷ್ಠ ಹೇಳಿರ್ತಕ್ಕಂಥ ಮಾತಿದು, ದಾನ ಧರ್ಮಕ್ಕೆ ಕಣ್ಣಿಲ್ಲ, ನ್ಯಾಯ ನೀತಿಗೆ ಸಾವಿಲ್ಲ, ಜೀವ
ಚಿಕ್ಕದು ಜೀವನ ದೊಡ್ಡದು, ಸತ್ತವನಿಗೆ ಒಂದು ದಾರಿ, ಸಾಧಿಸಿದವನಿಗೆ ಸಾವಿರ ದಾರಿ. ಅಂದರೆ ನಾವು ಯಶಸ್ಸನ್ನು ಪಡ್ಕೊಂಡಿವಿ ಅಂತಂದರೆ ನಿಜವಾಗ್ಲೂ ಸಾವಿರ ದಾರಿ. ಸಮಾಜದಲ್ಲಿ ನಮಗೆ ಸಿಗ್ತಕ್ಕಂಥ ಒಂದು ಮರ್ಯಾದೆನೇ ಬೇರೆ, ಸಮಾಜದಲ್ಲಿ ನಮ್ಮನ್ನು ಗುರುತಿಸ್ತಕ್ಕಂಥ ಲೆವೆಲ್ಲೇ ಬೇರೆ. ಅದಕ್ಕೆ ವಿದ್ಯಾರ್ಥಿಗಳೇ, ಈ ಮಾತು ನಿಮಗೆ ಹೇಳ್ತಕ್ಕಂಥದ್ದು ನಾನಿಲ್ಲಿ. ಯಾಕಂದರೆ ನಿಮ್ಮ ಪಾಲಕರು ಕನಸು ಕಂಡಿರ್ತಾರೆ, ನಿಮ್ಮನ್ನು ಒಬ್ಬ ಸಾಧಕನನ್ನಾಗಿ ನೋಡ್ಬೇಕು ಅಂದ್ಕೊಂಡಿರ್ತಾರೆ, ನಿಮ್ಮ ಹೆಸರಿನಿಂದ ಅವರನ್ನು ಗುರುತಿಸ್ಕೊಳ್ಬೇಕು ಅನ್ನುವಂಥ ಭಾವನೆಗಳು ಅವರಲ್ಲಿ ಇರ್ತವೆ. ಆದ್ದರಿಂದ ನೀವು ಏನೇ ಆಯ್ಕೆ ಮಾಡಿಕೊಂಡ್ರೂ ಕೂಡ ಭವಿಷ್ಯ ನಿಮ್ಮ ಮುಂದೆ ಕಾಣ್ತಿರಬೇಕು. ನಾನು ಹೋಗೋ ಹಾದಿ ಸುಲಭ, ಸರಳ ಮತ್ತು ನೇರವಾಗಿ ನನ್ನನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತದೆ ಅನ್ನೋದಿರಬೇಕು. ಹೊರತಾಗಿ ಸುಮ್ಮನೆ ಬ್ಲೈಂಡಾಗಿ ನಾನು ಏನಾದರೂ ಒಂದು ಮಾಡ್ತೀನಿ, ಅಥವಾ ನನ್ನ ಫ್ರೆಂಡ್ ಮಾಡ್ಲಿಕ್ಕೆ ಹೊರಟದನ್ನು ಮನೆಯವ್ರು ಹಾಗೆ ಹೇಳಿದಾರೆ ಹೋಗಿದ್ದೇನೆ, ನಾನು ಎಲ್ಲೂ ಸಿಗಲಿಲ್ಲ, ಇಂಥಲ್ಲಿ ಬಂದುಬಿಟ್ಟದೇನೆ ನಾನು, ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಮುಚ್ಚೋ ಸ್ಥಿತಿಯಲ್ಲದ, ಇಂಥಲ್ಲಿ ಹೋಗಿ ಅಡ್ಮಿಷನ್ ಮಾಡಿರಿ ಅಂತೇಳಿ ಯಾರೋ ನಿಮಗೆ ಫ್ರೀಯಾಗಿ ಏನೋ ಒಂದು ಆಫರ್ ಕೊಟ್ಟಾಗ ದಯಮಾಡಿ ಅಂಥಲ್ಲೆಲ್ಲ ಹೋಗ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಭವಿಷ್ಯ ಮುಂದೆ ಬಹಳ ಉಜ್ವಲವಾಗುವುದಿರುತ್ತದೆ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಈ ಒಂದು ದೇವರ ಮಾತಿನ ಹಾಗೆ ದೃಷ್ಟಿ ಪವಿತ್ರವಾಗಿರಲಿ, ಭಾವ ಶುದ್ಧವಾಗಿರಲಿ, ಬದುಕು ಭಕ್ತಿ ಎಂದೊಡಗಿರಲಿ. ಈ ಒಂದು ವಿಚಾರವನ್ನು ಹೇಳ್ತಾ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ಸೊ ಇದನ್ನು ನಾನು ಹೇಳಲಿಕ್ಕೆ ಬಯಸೋದು ಯಾಕಪ್ಪ ಅಂತಂದರೆ, ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಟ್ಯಾಲೆಂಟ್ ಇದ್ದಾಗ ಫೇಲ್ಯೂರ್ ಮಾಡಿದ್ದೀವಿ ನಾವು. ಆಮೇಲೆ ಫೇಲ್ಯೂರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಮುಂದೆ ಅವರನ್ನು ಎನ್ಕರೇಜ್ ಮಾಡುವಲ್ಲೂ ಕೂಡ ಫೇಲ್ಯೂರ್ ಆಗ್ತಾಯಿದ್ದೀವಿ. ಉತ್ತಮ ಭವಿಷ್ಯ ಕಟ್ಟಿಕೊಡಲಿಕ್ಕೆ ನಮ್ಮಿಂದ ಆಗ್ತಾಯಿಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲ ವಿಚಾರ ಮಾಡಬೇಕು, ನಮ್ಮ ಮಗುವಿನ ಭವಿಷ್ಯ ನಮ್ಮಿಂದ ಹೇಗೆ ನಿರ್ಮಿಸ್ಲಿಕ್ಕೆ ಸಾಧ್ಯದನೋ ಅದನ್ನು ಸರಿಯಾದ ಮಾರ್ಗದಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಿ ಅವರಿಗೆ ಸೂಚನೆ ಕೊಟ್ಟರೆ ಸಾಧಕ ಮಕ್ಕಳು ತಾವೇ ಮುಂದೆ ಹೋಗ್ತಾರೆ, ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಸೊ ಅರ್ಧ ದಾರಿ ಕರ್ಕೊಂಡು ಹೋಗಿ ಅವ್ರನ್ನ ಬಿಟ್ಟಿವಿ ಅಂತಂದರೆ ಅವ್ರ ಜೀವನವೂ ಕೂಡ ನಾಶ ಆಗ್ತದೆ, ನಾವು ದುಃಖವನ್ನು ಪಡಬೇಕಾಗ್ತದೆ. ಅದಕ್ಕೆ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಸದಾ ನೆನಪಿರಲಿ, ಪರಿಶ್ರಮ ಒಂದೇ ನಮ್ಮ ಭವಿಷ್ಯವನ್ನು ಉಜ್ವಲ ಮಾಡಿಸ್ಲಿಕ್ಕೆ ಸಾಧ್ಯದ. ನಾವು ಏನಾದರೂ ಲಕ್ ಮೇಲೆ, ದೈವದ ಮೇಲೆ ಒಳ್ಳೆಯದಾಗ್ತದೆ, ಹುಟ್ಟಿಸಿ ದೇವ್ರು ಹುಲ್ಲು ಮೇಯಿಸ್ತಾನೆ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡ್ರಿ ಅಂತಂದರೆ ಒಳ್ಳೆಯ ಒಂದು ಯಶಸ್ಸನ್ನು ಪಡಲಿಕ್ಕೆ ಅಸಾಧ್ಯ. ಅದಕ್ಕೆ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ಧನ್ಯವಾದ. ಥ್ಯಾಂಕ್ ಯು. ಮತ್ತೆ ಸಿಗೋಣ.